ನೋಡಿ ಬೀಗ್ರೆ, ಬಾವಿ ಬೀಗ್ರೆ, ನೋಡಿ ಈಗ ಮದ್ವೆದೆಲ್ಲ ಮಾತಾಡಿದ್ವಿ. ನಿಮ್ಮ ಮಗ ಒಪ್ಕೊಂಡವನೆ, ನಮ್ಮ ಮಗಳು ಒಪ್ಕೊಂಡವಳೆ, ಇನ್ನೇನು ಮದ್ವೆಗೆ ಎಲ್ಲನೇ ತಯಾರಿ ಒಂದು ಮಾಡ್ಕೋಬೇಕು ಅಷ್ಟೇನೆ. ನೋಡಿ ನಮ್ಮ ಯಜಮಾನ್ರು ನಿಮಗೆ ಏನು ಹೇಳೋರು ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಯಜಮಾನ್ರ ಕತೆನ ಬಿಟ್ಬಿಡಿ. ನನ್ನ ಮಗಳನ್ನ ನಾನು ಮೊದಲಿಂದನೂ ಸ್ಟ್ಯಾಂಡರ್ಡ್ ಅಂದರೆ ತುಂಬ ಸ್ಟ್ಯಾಂಡರ್ಡಾಗಿ ಬೆಳೆಸಿದ್ದೀನಿ. ಅದಕ್ಕೆ ಈಗ ಹೆಂಗೆಂಗೋ ಕಾಂಜಿ ಪಿಂಜಿ ಥರ ಇದ್ಕೊಂಡು ಈ ಮನೆಯಲ್ಲಿ ಹೆಂಗೆಂಗೋ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮ ಯಜಮಾನ್ರಿಗಂತೂ ಅದೇನೋ ನಿಮ್ಮ ಮಗುಗೆ ಕೊಡಬೇಕು ಅಂತ ತುಂಬ ಆಸೆಯಿಂದನೇ ಕೊಡ್ತಾವ್ರೆ. ಅದಕ್ಕೆ ನನ್ನ ಮಗಳನ್ನ ಚೀಪಾಗಿ ನೋಡೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮಗಳನ್ನ ನಾನು ಸ್ಟ್ಯಾಂಡರ್ಡಾಗಿ ನೋಡಬೇಕು. ನನ್ನ ಮಗಳು ಯಾವಾಗೂ ಸ್ಟ್ಯಾಂಡರ್ಡಾಗಿ ಇರಬೇಕು. ನೋಡಿ ನನ್ನ ಫ್ರೆಂಡ್ಸ್ ಅವರು ಇವರು ಎಲ್ಲ ಬಂದಾಗ ಅವ್ರ ಮುಂದೆ ನನ್ನ ಮಗಳು ಯಾವತ್ತೂ ಚೀಪ್ ಆಗಬಾರ್ದು. ಚೀಪ್ ಆಗೋಕ್ಕೆ ನೀವು ಬಿಡ್ಲೂಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಗಳನ್ನ. ನೋಡಿ ಮದುವೆಗೆ ಆ್ಯಕ್ಚುಲಿ ಸೀರೆ ತೆಗಿಯಕ್ಕೆ ಹೋಗೋಣ. ಮದುವೆಗೆ ನಮ್ಮ ಯಜಮಾನ್ರು ಎಲ್ಲರೂ ಬರ್ತಾರೆ ಮದುವೆಗೆ ಸೀರೆ ತೆಗಿಯೋಕ್ಕೆ ಅಂತ ಹೇಳಿ. ನೀವು ಆ್ಯಕ್ಚುಲಿ ಸೀರೆನ ಮಿನಿಮಮ್ ಅಂದ್ರೂ 1.5 ಲಕ್ಷ ರೂಪಾಯಿ ಸೀರೆ ರಿಸೆಪ್ಷನ್ಗೆ ನೀವು ಕೊಡಿಸ್ಬೇಕು. ನೋ ಮಮ್ಮಿ, ನನ್ನ ಫ್ರೆಂಡು ಮೊನ್ನೆಲ್ಲನೂ ಜಸ್ಟ್ ಅವ್ರ ಅಣ್ಣನ ಮದುವೆಗೇನೆ 1.5 ಲಕ್ಷ ಸೀರೆ ತೊಗೊಂಡವಳೆ. ಈಗ ನಾನು ಜಸ್ಟ್ ನನ್ನ ಮದುವೆಗೆ ಅಂತೇಳಿ 1.5 ಲಕ್ಷ ರೂಪಾಯಿ ಸೀರೆ ತೊಗೊಂಡ್ರೆ ನನಗೇನು ಮರ್ಯಾದೆ ಇರುತ್ತಾ? ನೋ ಮಮ್ಮಿ, ನನಗೆ ಅಷ್ಟು ಚೀಪಾಗಿರೋ ಅಂಥ ಬಟ್ಟೆ ಎಲ್ಲ ಬೇಡ. ನನಗೆ ಸ್ವಲ್ಪ ಕಾಸ್ಟ್ಲಿ, ಅವಳು ತೊಗೊಂಡಿರೋದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಬಟ್ಟೆನೇ ಬೇಕು ಮಮ್ಮಿ ನನಗೆ. ನಿನಗೆ ಗೊತ್ತಿಲ್ವಾ, ನಾನು ತುಂಬ ಚೂಸ್ ಮಾಡ್ಕೊತೀನಿ ಹಾಗೆ ಹಿಂಗೆ ಅಂತೇಳಿ. ಮಮ್ಮಿ ಬೇಡ ನನಗೆ. ಓಕೆ, ನನ್ನ ಮಗಳು ಬೇಡ. ನನ್ನ ಮಗಳಿಗೆ ಇವಾಗ ನೀವು 2 ಲಕ್ಷ ರೂಪಾಯಿ, ಓಕೆನಾ, 2 ಲಕ್ಷ ರೂಪಾಯಿ ಬಟ್ಟೆ ಕೊಡಿಸಿದ್ರೆ ಚೆನ್ನಾಗಿರುತ್ತೆ. ಅಂದರೆ ರಿಸೆಪ್ಷನ್ಗೆ 2 ಲಕ್ಷದ ಕೊಡಿಸಿ, ಬೇಕಾದರೆ ಮುಹೂರ್ತಕ್ಕೆ ಪರವಾಗಿಲ್ಲ ನನ್ನ ಮಗಳಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳ್ತೀನಿ. ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ. ಅದಕ್ಕೆ 1 ಲಕ್ಷದ ಕೊಡಿಸಿ ಸಾಕು. 2 ಲಕ್ಷ ರೂಪಾಯಿ ರಿಸೆಪ್ಷನ್ಗೆ, 1 ಲಕ್ಷ ರೂಪಾಯಿದು ಇದಕ್ಕೆ ನನ್ನ ಮಗಳು ಅಡ್ಜಸ್ಟ್ ಮಾಡ್ಕೊತಾಳೆ. ನೀವೇನು ಯೋಚನೆ ಮಾಡಬೇಡಿ, ಓಕೆನಾ. ಮದುವೆ ವಿಚಾರದಲ್ಲಿ ನಾವು ಕಾಂಪ್ರೋ ಆಗ್ತೀವಿ. ಏನೋ ಪಾಪ ನಿಮಗೂ ಅಷ್ಟೊಂದೆಲ್ಲ ನೀವು ರಿಚ್ ಇಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ನಾವು ಅಡ್ಜಸ್ಟ್ ಆಗಬೇಕಲ್ವಾ. ನಾನು ಯೂಟ್ಯೂಬಾಗ ಸರ್ಚ್ ಮಾಡ್ತಾ ಇವ್ನಿ 3 ಲಕ್ಷ ರೂಪಾಯಿನಾಗೆ ಮದುವೆ ಮುಗಿಸೋದು ಹೆಂಗೆ ಅಂತ. ಇವ್ರು ನೋಡಿದ್ರೆ ಬರೀ ಸೀರೆ ಬಟ್ಟೆಗೆ ಏನಿಯ 3 ಲಕ್ಷ ರೂಪಾಯಿ ಕೇಳ್ತಾವ್ರೆ ಅಂದರೆ ಇವ್ರೇನು ಮುಗಿಸ್ತಾರೆ? ಇವರು ನಾನು ಮುಗಿಸ್ತಾರೆ ಅಷ್ಟೇನಿಯ. ಹಾಂ ಆಂಟಿ, ಹಾಗೇನೆ ಈ ಬ್ಯಾಚುಲರ್ಸ್ ಪಾರ್ಟಿ ಅವು ಇವು ಎಲ್ಲ ಮಾಡ್ತೀವಲ್ಲ, ಅದಕ್ಕೂ ಸ್ವಲ್ಪ ಖರ್ಚಾಗುತ್ತೆ ಆಂಟಿ. ಸರಿನಾ? ಅದು ಇದು ಅಂತೇಳಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅದೆಲ್ಲ ಖರ್ಚಾಗುತ್ತೆ ಆಂಟಿ. ನನ್ನ ರೂಮಲ್ಲಿ ನನಗೆ ಎ ಸಿ ಕಂಪಲ್ಸರಿ ಇರಬೇಕು. ಎ ಸಿ ಇಲ್ಲಾಂದರೆ ನಾನು ಮಲ್ಕೊಳ್ಳೋದು ಇಲ್ಲ. ನಾನು ಎ ಸಿ ಕಂಪಲ್ಸರಿ ಮಾಡಿ, ಓಕೆನಾ. ಅದೊಂದು ತರ್ಸಾಕಿ. ನಿಮ್ಮ ಮನೇಲಿ ಸರ್ಚ್ ಮಾಡಿ ನೋಡಿದೆ ನಾನು. ಆ್ಯಕ್ಚುಲಿ ಎ ಸಿ ಎಲ್ಲೂ ಇರಲಿಲ್ಲ, ಅದಕ್ಕೆ ಎ ಸಿ ಬೇಕಿತ್ತು ನನಗೆ. ಅದೊಂದು ನೋಡಿ. ಯವ್ವ, ನಮ್ಮ ಮನೆಯಾಗೆ ಏನಾಯ್ತು ಅದನ್ನ ಇದು ಮಾಡ್ಕೊಳಕ್ ಬಿಟ್ಬಿಟ್ಟು ನಮ್ಮ ಮನೆಯಾಗೆ ಇದೇನವ ನೀನು ಹಿಂಗೆ ಹೇಳ್ತಿದ್ದೀಗಲ್ಲ, ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ನಾವು ಬಡವರು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲನೂ ಗೊತ್ತು ತಾನೇ ನಿನಗೆ. ನಾನು ಬಡವರು, ನಮ್ಮ ತಾಗ ಏನೂ ಇಲ್ಲ ಅಂತ ಎಲ್ಲ ಗೊತ್ತಿದ್ದು ಇದು ಯಾಕೆ ಹಿಂಗೆಲ್ಲನೂ ಇದು ಮಾಡಿಯೇ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಗ ಏನೂ ಇಲ್ಲ. ಅಯ್ಯೋ ಬೀಗ್ರೆ, ಹಿಂಗಂದ್ರೆ ಹೆಂಗೆ ಹೇಳಿ? ನನ್ನ ಮಗಳು ಗೊತ್ತಲ್ವ ನಿಮಗೆ, ಸುಮ್ಮನೆ ನನ್ನ ಮಗಳು ಸ್ಟ್ಯಾಂಡರ್ಡ್ ಸ್ವಲ್ಪ. ಆ ಸ್ಟ್ಯಾಂಡರ್ಡ್ ಎಲ್ಲ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಅರ್ಧ ಆಸ್ತಿ ಬರುತ್ತೆ, ವೆಯ್ಟ್ ಮಾಡಿ ಬೀಗ್ರೆ. ಅರ್ಧ ಆಸ್ತಿನ? ಅರ್ಧ ಆಸ್ತಿ ಎಲ್ಲನೂ ಬೇಡ ಬೇಡ ಬೇಡ, ಅರ್ಧ ಆಸ್ತಿ ನಮ್ಗೇನು ಬೇಕು? ನನ್ನ ಮಗ ಅಂತವಕ್ಕೆಲ್ಲ ಒಪ್ಪಕ್ಕಿಲ್ಲ. ನೋಡಿ ನಮ್ಮ ಮನೆಯಾಗ ಏನಾಯ್ತೋ ಅದನ್ನ ನೋಡ್ಬಿಟ್ಟು ನೀವು ನನ್ನ ಮಗನಿಗೆ ಮದುವೆ ಮಾಡೋ ಇದು ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀರಾ. ಈಗ ಮತ್ತೆ ನನ್ಗೆ ಅದು ಬೇಕು ಯೋಸಿ ಬೇಕು ಅಂದರೆ ಎಲ್ಲಿಂದ ತಗೊಬಿಟ್ಟು ಬರೋನಿ? ಮದುವೆಗೆ ಏನಿಯ ನಿಮ್ಮ 3 ಲಕ್ಷ ರೂಪಾಯಿ ಸೀರೆ ಕೇಳ್ತಾ ಇದ್ದೀರಾ. 3 ಲಕ್ಷ ರೂಪಾಯಿ ಸೀರೆನ ಎಲ್ಲಿಂದ ತಗೊಬಿಟ್ಟು ಬರಲಿ ನಾನು? ಜಸ್ಟ್ 3 ಲ್ಯಾಕ್ಸ್ ಅಷ್ಟೇನೆ ಸೀರೆಗೆ, ಅಷ್ಟಕ್ಕೆಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವು. ಬೇರೆಯವರಾಗಿದ್ರೆ ಏನು ಮಾಡ್ತಾ ಇದ್ರು ಹೇಳಿ? ಜಸ್ಟ್ 3 ಲ್ಯಾಕ್ಸ್ ಅಷ್ಟೇನೆ. ಜಸ್ಟ್ 3 ಲ್ಯಾಕ್ಸಾ? ಜಸ್ಟ್ 3 ಲ್ಯಾಕ್ಸ್ಗೆ ಎಷ್ಟೆಲ್ಲ ಇದಾಯ್ತದೆ ಗೊತ್ತಾ ನಿಮಗೆ? ಜಸ್ಟ್ 3 ಲ್ಯಾಕ್ಸ್ಗೆ ನಾನು 3 ಲಕ್ಷದಾಗ ಮದುವೆ ಹೆಂಗೆ ಮುಗಿಸಣಿ ಅಂತ ಯೋಚನೆ ಮಾಡ್ತಿದ್ರೆ ನೀವು 3 ಲಕ್ಷ ರೂಪಾಯಿಗೆ ಬರೀ ಸೀರೆ ಬೇಕಂತೆ, ಬೇಕಂತೆ. ನೋಡಿ ನಮ್ಮ ತಾಗಿ ಇವೆಲ್ಲ ನಡೆಯೋಕ್ಕಿಲ್ಲ, ನಮ್ಮ ತಾಗಿ ಇದೆಲ್ಲ ಆಗಕ್ಕಿಲ್ಲ. ನನ್ನ ಮಗ ಹಿಂಗೆ ಇದ್ರೂ ಪರವಾಗಿಲ್ಲ. ಏನೋ ಬೀಗ್ರೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಮದುವೆಗೆ ಒಪ್ಕೊಂಡಿವ್ ನೀವು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ನೀವು ಸುಮ್ಕೆ ನನಗೆ ಟಾರ್ಚರ್ ಕೊಡಬೇಡಿ. 3 ಲಕ್ಷ 4 ಲಕ್ಷಕ್ಕೆ ಸೀರೆ ಎಲ್ಲ ಕೊಡ್ಸಕ್ಕೆ ಹಾಕಿಲ್ಲ ನನ್ನ ಕೈಲಿ. ಮಮ್ಮಿ, ವಾಟ್ ಇಸ್ ದಿಸ್ ಮಮ್ಮಿ? ಚೀಪ್ ಮಮ್ಮಿ. ಮಗಳೇ, ಇವ್ರ ಮಗನ ಮದುವೆ ಮಾಡ್ಕೊಂಡ್ರೆ ಮಾತ್ರ ನಿನಗೆ ಅರ್ಧ ಆಸ್ತಿ ಸಿಗೋದು, ಇಲ್ಲ ಅಂದರೆ ಅರ್ಧನೂ ಸಿಗಲ್ಲ, 10 ಪೈಸೆನೂ ಸಿಗಲ್ಲ. ನಿಮ್ಮಪ್ಪ ಹೇಳಿಲ್ವಾ? ಮಮ್ಮಿ, ಹಂಗಂತ ನಾನು ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತಾ? ಅರ್ಧ ಆಸ್ತಿ ಸಿಗುತ್ತೆ ಅಂತ? ಅರ್ಧ ಆಸ್ತಿ ಇಲ್ಲ ಅಂದರೆ ಎಲ್ಲ ಕಿತ್ತೋದು ನನ್ನ ಮಗ ನಿಮ್ಮ ಅಣ್ಣಂಗೆ ಹೋಗ್ಬಿಡ್ತದೆ. ಆಮೇಲೆ ನೀನೇನು ಬಾಯ್ ಬಿಡ್ಕಂತೀಯಾ? ನೋಡು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕ, ಸ್ವಲ್ಪ ಅಷ್ಟೇನೆ. ಏನು ಸ್ವಲ್ಪ? ಏನು ಕೇಳಿದ್ರು ಇಲ್ಲ 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 ಅಂತಲೇ ಹೇಳ್ತಾವ್ರಲ್ಲ, ಏನು ಕೇಳಿದ್ರು ಇಲ್ಲ ಅಂತಾರೆ. ಅಂಥದ್ರಲ್ಲಿ ನಾನು ಏನು ಅಂತ ಕೇಳಲಿ, ನೀವೇ ಹೇಳಿ? ಏನು ಕೇಳಿದ್ರು ನೋ 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 ನೋ. ಎ ಸಿ ಅಂದ್ರೇನು 3 ಲ್ಯಾಕ್ಸ್ ರೂಪೀಸ್ ಸೀರೆ ಬೇಕು ಅಂದ್ರೂ ನೋ, ಏನು ಹೇಳಿದ್ರು ನೋ. 3 ಲ್ಯಾಕ್ಸ್ ನಾವು ತುಂಬ ಚೀಪ್ ರೇಟಿಂದ ತಾನೇ ಕೇಳ್ತಿರೋದು ಸೀರೆನ, ನಾವೇನು ಹೈ ರೇಟಿಂದ ಕೇಳ್ತಾ ಇದ್ದೀವಾ? ಇವ್ರು ಯಾಕೆ ಈ ಥರ ಮಾತಾಡ್ತಾವ್ರೆ? ನಿನಗೆ ಅರ್ಧ ಆಸ್ತಿ ಬೇಕಾ ಬೇಡವಾ? ಇವ್ರೇನಪ್ಪ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತಾವ್ರಲ್ಲ, ಏನು ಮಾತಾಡ್ತಾವ್ರೆ? ಏನಾರು 10 ಲಕ್ಷ ರೂಪಾಯಿ ಸೀರೆ ಅಂದ್ಬಿಡ್ತಾಳ ಅಂತ
ಕ್ಯಾರ ತಕೊಂಡು ಹೊಡಿತೀನಿ ಅಷ್ಟೇ. ನನ್ನ ಮಗನ ಮದುವೆನೇ ಮಾಡೋಕ್ಕಿಲ್ಲ. 3 ಲಕ್ಷ ರೂಪಾಯಿ ನಾವು ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಸಿಂಪಲ್ ಆಗಿ ಅಂತ ಯೋಚನೆ ಮಾಡ್ತಿದ್ರೆ ಇವಳಿಗೆ ಎ ಸಿ ಬೇಕಂತೆ, ಇವಳಿಗೆ ಅದು ಬೇಕಂತೆ, ಇದು ಬೇಕಂತೆ, ಬರೀ ಇದೇನೇ ಆಯಿತು. ಸರಿ ಮಮ್ಮಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅದೆಷ್ಟು ಕೊಡಿಸ್ತಾರೆ ಇವ್ರ ಯೋಗ್ಯತೆಗೆ ನೋಡೋಣ. ಅಷ್ಟು ದೇನಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ದಿನ ಆಸ್ತಿ ಎಲ್ಲ ಬರಬೇಕಲ್ವಾ? ಬರಲಿ ಬರಲಿ, ಆಮೇಲೆ ಬೇಕಾದರೆ ಏನೋ ಒಂದು ಯೋಚನೆ ಮಾಡಿದ್ರೆ ಆಯಿತು. ನಮ್ಮಪ್ಪ ಯಾಕೆ ಇಷ್ಟೊಂದು ಇರಿಟೇಷನ್ ಮಾಡ್ತಾಯಿತ್ತು ನನಗಂತೂ ಗೊತ್ತಿಲ್ಲ. ಸರಿ ಬಿಗ್ರೆ, ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ. ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತೇಳಿ ತುಂಬ ಅರ್ಥ ಆಗುತ್ತೆ ನಮಗೂ ನಿಮ್ಮ ಕಷ್ಟ. ಓಕೆ, ನೋ ಪ್ರಾಬ್ಲಮ್. ನೀವೆಷ್ಟು ಸೀರೆ ಆಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಕೊಡಿಸಿ. ನನ್ನ ಮಗಳು ಚೀಪಾಗಿರೋ ಸೀರೆಲ್ಲ ಉಟ್ಕೊಳ್ಳಲ್ಲ ಅವಳು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಸ್ವಲ್ಪ ಸೀರೆನೇ ಕೊಡಿಸಿ ನೋಡಿ, ಓಕೆನಾ? ನನ್ನ ಮಗಳು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಥರನೇ ನೋಡ್ಕೋಬೇಕು. ಮಹಾಲಕ್ಷ್ಮಿ ಥರ ನೋಡ್ಕೊಳ್ಳಿ. ಹಂಗಂತ ಕಾಸು ಗೀಸು ಕೊಟ್ಬಿಟ್ಟು ನೋಡ್ಕೊಳಕಾಯ್ತತೆ? ನಾವೆಲ್ಲಿಂದ ತಗೊಬಿಟ್ಟು ಬರೀ ಕಾಸು ಗೀಸು ಎಲ್ಲನೂ ನೋಡಿ ಬಿಗ್ರೆ, ಇರೋದನ್ನ ಇದ್ದಂಗೆ ಹೇಳಿದೀವಿ. ನಾಳೆ ಆಮೇಕಿಂದ ಹಂಗಂದ್ರಿ ಹಿಂಗಂದ್ರಿ ಅಂತ ಹೇಳಂಗಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮದುವೆ ಕ್ಯಾನ್ಸಲ್ ಬೇಕಾದ್ರೂ ಮಾಡ್ಕೊಬಿಡಿ, ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಅದು ಬಿಟ್ಬಿಟ್ಟು ನೀವು ಹಂಗೆ ಹಿಂಗೆ ಇವೆಲ್ಲ ನನಗೆ ಬೇಡ. ಅಯ್ಯೋ ಆಂಟಿ, ನೀವು ಹಿಂಗೆಲ್ಲ ಮಾತಾಡಬೇಡಿ. ಮಮ್ಮಿ ಸರಿ ಬಾ ಹೋಗೋಣ, ನಾವೇನೋ ಒಂದು ಮಾಡ್ಕೊಂಡ್ರೆ ಆಯ್ತು. ಸರಿ ಬಿಗ್ರೆ, ನಮ್ಮ ಯಜಮಾನ್ರು ಅವಾಗವಾಗ ಹೋಗಿ ಹಳ್ಳಿ ನೇಚರ್ ಎಲ್ಲ ನೋಡ್ಕೊಂಡು ಕಲ್ತ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಿದ್ರು ಇವಳಿಗೆ. ಅದಕ್ಕೆ ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾವ್ರೆ, ನೋ ಪ್ರಾಬ್ಲಮ್. ಇವತ್ತು ನಾಳೆ ಇಲ್ಲೇ ಇದ್ಬಿಟ್ಟು ನಾಳೆ ಹೊರಟ್ಬಿಡ್ತೀವಿ. ನೋಡಿ, ನನ್ನ ಮಗಳಿಗೆ ಎ ಸಿ ವ್ಯವಸ್ಥೆ ಒಂದು ಮಾಡಿಕೊಡಿ ಸಾಕು. ಆಂಟಿ, ಏಪ್ರಿಲ್ ತಿಂಗಳಲ್ಲಿ ತುಂಬ ಸೆಕೆ ಇರುತ್ತೆ ಅಲ್ವಾ? ನಮ್ಗೇನು ಇರಕ್ಕಿಲ್ವಾ ಸೆಕೆ? ಅವ್ರಿಗೇನು ಬಾವಿ ಸೊಸೆ ಅಂತ ಹೇಳ್ಬಿಟ್ಟು ಏನು ಪ್ರೀತಿ ಇರಲ್ವಾ? ಬಾವಿ ಸೊಸೆ ಅಲ್ವಾ, ನಿಮ್ಮೇಲೆ ಪ್ರೀತಿ ತುಂಬ ಜಾಸ್ತಿನೇ ಇರ್ತೈತೆ. ನೀನು ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ಮಾಡಿಕೊಟ್ಟಿರ್ತಾರೆ. ಹಾಂ, ಹೌದು ಮಮ್ಮಿ, ಆಂಟಿ ತುಂಬ ಒಳ್ಳೆಯವರು. ನನಗೋಸ್ಕರ ಎಲ್ಲನೂ ಮಾಡಿಕೊಡ್ತಾರೆ ಬಿಡು. ಯವ್ವ, ಇವಳು ಮನ್ಕಾಯಕ್ಕೆ ಹೋಗ ನನ್ನ ಮನೆ ಉದ್ಧಾರ ಮಾಡಕ್ಕೆ ಬತ್ತವಳ, ಹಾಳು ಮಾಡಕ್ಕೆ ಬತ್ತವಳ. ನನಗೆ ಅನ್ನಿಸ್ತದೆ ಇವಳು ನನ್ನ ಸೊಸೆನೇ ಅಲ್ಲ, ಬೇಕಾಗೇ ಇಲ್ಲ ಅನ್ನಿಸ್ತದೆ. ಆದರೆ ಏನು ಮಾಡನಿ, ನನ್ನ ಟೇಮು ನನ್ನ ಗ್ರಾಚಾರ ಸರಿ ಇಲ್ವೇ, ಎಲ್ಲನೂ ಹಾಳಾದ್ದು ಒಳ್ಳೆ ದೊರಿದ್ರದ್ದು ಏನು ಮಾಡೋಕ್ಕಾಯ್ತದೆ? ಸರಿ ಬಿಡು, ಏನೋ ಒಂದು ಮಾಡಿದ್ರಾಯ್ತು. ಆದರೆ ಈ ಭೈರವ ಎಲ್ಲ ಒಳ್ಳೇದಾಯ್ತದೆ ಅಂತಲೇ ಹೇಳ್ತದಲ್ಲ ಈ ಭೈರವ. ಎಲ್ಲೋದ ಈ ಭೈರವ? ಹೊದ್ದು ಡಾರ್ಲಿಂಗ್, ನೆನೆದವರ ಮನದಲ್ಲಿ. ಏ ಭೈರವ, ನೀನು ಒಂದೊಂದು ಕೆಲಸ ಅಲ್ಲ ಕಣ್ ಭೈರವ ಮಾಡೋದು. ಅವಳ ಅಜ್ಜಿ ಅವಳು ನೋಡಿದ್ರೆ 3 ಲಕ್ಷ ರೂಪಾಯಿ ಸೀರೆ ಕೊಡಿಸು ಅಂತಾಳೆ, ಜೊತೆಗೆ ಎ ಸಿ ಕೊಡಿಸು ಅಂತಾಳೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇರಾ ಪರದೆಲ್ಲ ಏನೇನೋ ಹೇಳ್ತಿತ್ತಾಳೆ. ಎಲ್ಲ ಕೇಳ್ಕೊಂಡು ಕುಂತ್ಕೊಳಕಾಯ್ತದ ಭೈರವ? ನನ್ನ ಕೈಲಿ ಆಗಕ್ಕಿಲ್ಲ. ನೀನು ನೋಡಿದ್ರೆ ಒಳ್ಳೇದಾಯ್ತದೆ ಕಾಯಿ ಅಂತ ಹೇಳ್ತೀಯ. ಎಲ್ಲಿಂದ ಕಾಯಿಲಿ? ಹೊದ್ದು, ಈ ಭೈರವ ಹೇಳಿದ ಎಂದಾದ್ರೂ ಸುಳ್ಳಾಗೈತಾ? ಯೋಚನೆ ಮಾಡು. ಈ ಭೈರವ ಹಂಗೆ ಹೇಳ್ತಾನೆ, ಭವಿಷ್ಯ ಹೇಳೋ ಭೈರವ ನಾನು. ನಿನಗೆಂದನ ಮೋಸ ಮಾಡಿವ್ನ? ಅವಳು ಬುದ್ಧಿ ಕಲ್ತ್ಕೊಂತಾಳೆ, ಸಮಾಧಾನ ಮಾಡ್ಕ. ಹಂಗೆ ಸ್ಟಾರ್ಟಿಂಗಾಗಿ ದುರಂಕಾರ ಇದ್ದಿದ್ದೇನೆ ನೀಯ. ಕರಗುಸಕ್ಕೆ ನೀನಿಲ್ವೇ, ನಾನಿಲ್ವೇ? ಕರಗುಸ ನೀ ಸುಮ್ಕಿರು. ಎಂತೆಂತರೋ ಕರಗೋಗವ್ರ ಶಾರದಿ ಅಂತವ್ರೆ ನೀನಿಯ. ಅಂಥದ್ರಾಗಿ ಇವ್ರು ಕರಗೋಗಕ್ಕಿಲ್ವಾ ಹೇಳು? ಆದ್ರೂ ಇವಳು ಯಾಕೋ ಸ್ಯಾನೆ ಓವರ್ ಆಯ್ತು. ಎಲ್ಲಿಂತಂತಂದು ಮಾಡೋಗ್ಲಿ, ಇವಳು ಹೇಳಿದ್ದು ಎಲ್ಲನೂ ನಾ ಕಾಣೆ ಕಣ್ ಭೈರವ, ನನ್ನ ಕೈಲಿ ಆಗಕ್ಕಿಲ್ಲ. ನೋಡು, ಇವಳು ನೀನು ಹೆಂಗನ ಮಾಡ್ಕ, ನನಗೆ ಇವಳು ಬೇಕಾಗೇ ಏನಿಲ್ಲ. ನನಗಂತೂ ಇವಳು ಸವಾಸ ಏನಿಯ ಸಾಕು ನಂಗೆ ಆಗೋಗ್ಬಿಟ್ಟೈತೆ. ನನಗಂತೂ ಬ್ಯಾಡವೇ ಬೇಡ ಸವಾಸ. ಅಯ್ಯೋ ಪೊದ್ದು, ಎಲ್ಲ ಒಳ್ಳೇದಾಯ್ತದೆ, ಸುಮ್ಕಿರು. ನಿನ್ನ ಸೊಸೆಗೆ ದುರಂಕಾರ ಇಳ್ಸಕ್ಕೆ ನಿನ್ನ ಕೈಲಿ ಆಗಕ್ಕಿಲ್ವ? ನೀನು ಮೊದಲೇ ಯಾರು ಪೂಲಂದೇವಿ ಇದ್ದಂಗೆ ನೀನು ಪದ್ಲೆ ಯಾರು ಪೊದ್ದು ಅಂದರೆ ಊರೆಲ್ಲ ನುಡುಕ್ತದೆ. ಇವಳಿಗೆ ಕೆದ್ರಕತ್ಯಾ? ನೋಡು, ಇವಳು ಜುಟ್ಟು ನಿನ್ನ ಕೈಯಾಗೈತೆ. ಇವಳು ಯಾಕೆ ಗೊತ್ತಾ ನಿನ್ನ ಮಗನ ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊಂಡಿರೋದು? ಯಾಕೆ ಅಂದರೆ ಅವ್ರ ಅಪ್ಪ ಹೇಳೋನಿ, ಅರ್ಧ ಆಸ್ತಿ ಸಿಗಬೇಕು ಅಂದರೆ ನಿನ್ನ ಮಗನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ. ನಿನ್ನ ಮಗನ ಮದುವೆ ಮಾಡ್ಕೊಂಡ್ರೆ ಅರ್ಧ ಆಸ್ತಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಮದುವೆಗೆ ಒಪ್ಕೊಂಡವಳಿಗೆ ಗೊತ್ತಾ ನಿಂಗೆ? ಅಷ್ಟೇ ಅಲ್ಲ, ಇನ್ನೊಂದೇನು ಗೊತ್ತಾ? ಆ ಅರ್ಧ ಆಸ್ತಿನ ನಿನ್ನ ಮಗ ಯಾವತ್ತೂ ಇಸ್ಕೊಳಕ್ಕೆ ಒಪ್ಪೋದೇ ಇಲ್ಲ ಅಂತ ಮಾತ್ರ ಅವಳಿಗೆ ಗೊತ್ತೇ ಇಲ್ಲ. ನೋಡು, ಎಲ್ಲ ಜುಟ್ಟು ನಿನ್ನ ಕೈಯಾಗ ಏನಿ ಐತೆ, ಹುಸಿ ಅರ್ಥ ಮಾಡ್ಕ. ಅಯ್ಯೋ ಶಿವ, ಇದೇನು ಹಿಂಗೆ ಮಾಡ್ಬಿಟ್ಟಲ್ಲ ನೀನು. ಒಳ್ಳೆ ಕತೆಗೆ ತಂದ್ಬಿಟ್ಟಲ್ಲ ನೀನಂತೂ. ನನಗಂತೂ ಇವಳು ಇಂತೋಳು ಅಂತ ಗೊತ್ತಿರಲಿಲ್ಲ. ಹಿಂಗೆಲ್ಲನೂ ಮಾಡ್ಕೊಂಡು ನಂತಾಗ ಇದು ಮಾಡ್ಕೊಳಕ್ಕೆ ಏನು ಬೇಕು ಇವಳು ಮನೆಯಳಿಗೆ? ಸಾಕಾಗೋಗ್ಬಿಡ್ತು ಕಣ್ ಭೈರವ. ಇವಳು ಆಸ್ತಿಗೋಸ್ಕರ ನನ್ನ ಮಗನ ಮದುವೆ ಮಾಡ್ಕೊತಾವಳ. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕ. ಮ್ಯಾರ್ದವರೆಲ್ಲ ಹೆಂಗೆ ಕೆಳಗೆ ಬಿದ್ದಿಲ್ಲ ಕಣ್ಪೊದ್ದು. ಅಯ್ಯೋ ದೇವ್ರೆ, ಇನ್ನೇನಾರ ಸ್ಯಾನ್ ಏನಾದ್ರೂ ಅದು ಇದು ಅಂತ ಏನಾದ್ರೂ ಕೇಳ್ಬಿಟ್ರೆ ತಲೆಗೆ ಹಾಕ್ಬಿಡ್ತೀನಿ ಅಷ್ಟೇನಿಯ. 3 ಲಕ್ಷ ರೂಪಾಯಿ ಸೀರೆ ನಿನ್ನ ಕೈ ತಗೊಬಿಟ್ಟು ಬರೋಕ್ಕಾಯ್ತದ? 5,000 ರೂಪಾಯಿ ಸೀರೆ ಕೊಡ್ಸೋದು ನಾನು. ನನ್ನ ಕೈಲಾಗದ 5,000 ಬಜೆಟ್ ಬರೆದ್ಬಿಟ್ಟು ಮಾಡಿದೀವಿ ನಾನು. ಎಷ್ಟೆಷ್ಟು ತರಬೇಕು ಅಂತ ಮೊದಲೇ ಕಾಸಿಲ್ಲ. ಎಲ್ಲ ಬಿಸ್ನೆಸ್ಗೆ ಹಾಕ್ಬಿಟ್ಟು ಇಂಪ್ರೂವ್ಮೆಂಟ್ ಮಾಡ್ಕೊತಾವ ನನ್ನ ಮಗ. ಅಂದರೆ ಇವಳು 3 ಲಕ್ಷ ರೂಪಾಯಿ ಸೀರೆ 4 ಲಕ್ಷ ರೂಪಾಯಿ ಸೀರೆ ತಗೊಂಡ್ರೆ ಉದ್ದಾರ ಆಯ್ತೀವ ಕಣ್ ಭೈರವ. ನಾನು ಹಂಗೆಲ್ಲ ಬಿಡಕ್ಕಿಲ್ಲ ಬಿಡು. 5,000 ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ತೀನಿ. ತಗೊಂಡ್ರೆ ಬಿಡ್ಲಿ. ನನ್ನ ಮಗಂಗೂ ಮೊದಲೇ ಹೇಳ್ಬಿಡ್ತೀನಿ, ಎಂಡ್ರೆ ಹೇಳಿದ ಮಾತು ಕೇಳ್ಕೊಂಡು ಕುಣಿದ್ಬಿಟ್ಟೆ ಅಂದರೆ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ. ನೋಡು, ಅತ್ತೆ
ಮತ್ತೆ ವರ್ಷನ್ ಇವಾಗ ಶುರು ಪೊದ್ದುದು. ತೋರಿಸ್ತೀನಿ ಅತ್ತೆ ಆಗಿ ಹೆಂಗಿತ್ತಾಳೆ ಪೊದ್ದು ಅಂತ ಹೇಳ್ಬಿಟ್ಟು ಮನೆಯಾಳಿದು ಕೈ ಕಾಲು ಸೊಂಟ ಎಲ್ಲ ಮುರಿದ್ಬಿಟ್ಟು ಮೂಲೆ ಕೂರಿಸ್ತೀನಿ ನೋಡು. ಇದು ನಮ್ಮ ಪದ್ದು ಅಂತ ಹೇಳಿದ್ರೆ ಪದ್ದು ಗೊತ್ತಲ್ವಾ ಏನು ಅಂತ ಹೇಳ್ಬಿಟ್ಟು ನೀನು ನನಗೆ ಸಂದಾಗ ಗೊತ್ತು. ನನಗೆ ಗೊತ್ತಿಲ್ವಾ ನೀನು ವರ್ಷನ್ ಏನು ಅಂತ. ಅತ್ತೆಗತೆಯ ಒಂದು ಕಿತ್ತ ತೋರಿಸು ಅತ್ತೆಯಾಗಿ ಹೆಂಗಿರ್ತೀಗ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಎಲ್ಲರ ಮಗಳು ಅವಳು ಇವಳ್ದೆಲ್ಲ ನೋಡಿದ್ದಾಯ್ತು. ಈಗ ಏನಿದ್ರು ನೀನು ಸೊಸೆದ್ ನೋಡಿ ಬುದ್ಧಿ ಕಲಿಸಿ ನಿನ್ನ ಮಗನ ಸಂಸಾರ ಶುರು ಮಾಡೋದು ಅಷ್ಟೇ ನಿನ್ನ ಜವಾಬ್ದಾರಿ. ಎಂತೆಂಥವ್ರು ಹೆಂಗೆಂಗೋ ಬದಲಾಗೋರು ಕಣ್ಪೊದ್ದು ನೀನು ಬದಲಾಯಿಸ್ಕೋಬೇಕು ನಿನ್ನ ಮನೆಯ. ನೀನು ಹೇಳಿದ್ಮೇಲೆ ನಾನು ವೆರಿ 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 ಸ್ಟ್ರಾಂಗ್ ಭೈರವ. ಐ ಆಮ್ ವೆರಿ ಸ್ಟ್ರಾಂಗ್. ಸರಿನಾ? ಸ್ಟ್ರಾಂಗ್ ಅಂತ ಗೊತ್ತಾಯ್ತಾ? ಈಗ ಹೇಳು ಹೆಂಗೆ ಅಂತ ಹೇಳ್ಬಿಟ್ಟು ಈಗ ಹೇಳು. ನಾನು ಮೊದಲೇ ನೀ ಗೊತ್ತಲ್ಲ ನಿನ್ನ ಸಪೋರ್ಟ್ಗೆ ಇತ್ತೀನಿ ಅಂತ. ತಲೆ ಕೆಡಿಸ್ಕೊಬೇಡ. 2,000 ಸೀರೆ ಕೊಡು. ಅವಳೇನು ಮಾತಾಡಂಗಿಲ್ಲ. ಏನನ್ನ ಶಾನೆ ಮಾತಾಡೋಕೋದ್ರೆ ಮದುವೆ ಕ್ಯಾನ್ಸಲ್ ಅಂತ ನಿಂತ್ಕ. ಅಮ್ಮಿ ಕಣ್ ಸುಮ್ಮನಾಯ್ತಾಳೆ. ಹೌದೇ? ಒಳ್ಳೆ ಐಡಿಯಾನೇ ಕೊಟ್ಬಿಟ್ಟೆ. ಮತ್ತೆ ನಾವು ಅಂದರೆ ಸುಮ್ಕಿನ ಐಡಿಯಾ ಅಂದರೆ ಒಳ್ಳೆ ಐಡಿಯಾನೇ ನೀಯ. ನೋಡು ನೀನು ಇವಾಗ ಯೋಚನೆ ಮಾಡೋದು ಅದು ಇದು ಎಲ್ಲನೂ ಬಿಟ್ಬಿಡು. ನಾನು ನೋಡ್ಕೊತೀನಿ ಉಳಿದಿದ್ದೆಲ್ಲ. ನೀನು ಆರಾಮಾಗಿ ಟೆನ್ಷನ್ ಇಲ್ದಂಗೆ ಮದುವೆಗೆ ಹೆಂಗೆ ರೆಡಿ ಮಾಡಬೇಕು ಅಂತ ನೋಡೋಗು. ಮದುವೆ ಹೆಂಗೆ ಮಾಡಬೇಕು ಹೆಂಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಿನ್ನ ಕಾಂಪಿಟೇಷನ್ಗೆ ಸಾರದಿ ಬೇರೆ ನೀನಿಯ ಮಗಳು ಮದುವೆಗೆ ಅಂತ ಹೇಳ್ಬಿಟ್ಟು ರೆಡಿ ಆಯ್ತಾವಳೆ. ಮಗಳು ಮದುವೆ ಮಾಡೋಕ್ಕೆ ಅಂತೇಳಿ ನೀನು ಅದು ಬೇರೆ ಐತೆ ನೋಡಿವಂತ ಬಾ. ಮಗಳು ಮದುವೆಯ ಗಂಡು ಯಾರು ಅಂತ ಅನ್ಕೊಂಡಿದ್ಯಾ? ಯಾರು? ಇನ್ನೊಂದು 3 ದಿನ ನೋಡು. ಆಮೇಕಿಂದ ಅಳಿಯ ಬತ್ತಾನಲ್ಲ ನೋಡಿವಂತೆ. ಅವನ ಜೊತೆ ಮದುವೆ ಆಗೋದೆಲ್ಲ ಏನು ಸುಳ್ಳು ಆದ್ರೂ ಬತ್ತಾನೆ ನೋಡಿವಂತೆ. ಶಾರದಿ ಅಳಿಯ ಯಾರು ಇವನು ಎಲ್ಲ ಗೊತ್ತಾಯ್ತದೆ. ಬದಿಯ ಮುಂಚೆನೆ ಹೇಳ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಹೌದಾ? 3 ದಿನ ತಾನೆ ಕಾದ್ಬಿಟ್ಟು ನೋಡ್ತೀನಿ ಬಿಡು ಭೈರವ. ಅದ್ರಾಗ ಇನ್ನೇನೈತೆ. ಹೆಂಗೋ ಎಲ್ಲರೂ ಸಂತಕ್ಕಾದ್ರು. ನಾನು ಅಷ್ಟೇ. ನಾನು ನನ್ನ ಮಗನ ಸಂಸಾರ ಸರ್ ಮಾಡ್ಬೇಕಲ್ಲ, ನಾನು ಸರ್ ಮಾಡ್ಕೊತೀನಿ. ನೀನು ಹೇಳಿದ್ಮೇಲೆ ನಿನ್ನ ಜೊತೆಗೆ ಇತ್ತಿ ಅಂದ್ಮೇಲೆ ಫುಲ್ ಧೈರ್ಯ. ಸರಿ, ಇನ್ನೆಲ್ಲ ಮದುವೆಗೆಲ್ಲನೂ ಸಿದ್ಧತೆಗಳೆಲ್ಲನೂ ಮಾಡ್ಕೋಬೇಕು. 5,000 ರೂಪಾಯಿ ಸೀರೆ ತಂದು ಬಿಸಾಕ್ತೀನಿ. ಉಟ್ಕೊಂಡ್ಲಿ ಬಿಟ್ರೆ ಬಿಡ್ಲಿ. ಅದು ನನ್ನ ಪೊದ್ದು ಅಂದ್ರೆ. ಸರಿ ಭೈರವ, ನೋಡಿ ನನ್ನ ಮಗ ಹಾಲು ಕರಿಯಕ್ಕೆಲ್ಲ ಮಿಷಿನ್ ಹಾಕಿರ್ತಾನೆ. ಸಂಜೆ ಆಗೈತಲ್ಲ, ನೋಡ್ಕೊಂಡ್ಬಿಟ್ಟು ಬರ ನೋಡಿ ಏನೇನಾಗೈತು. ಬಾ